ಇಲ್ವೋ ಅದನ್ನ ಹೇಳಿ ನೀವು ರಿಪೋರ್ಟ್ ಮಾಡ್ತೀವಿ ಅಷ್ಟೇ ಹೇಳ್ಬೇಕಷ್ಟೇ. ನಿಮ್ ಕೈಯಲ್ಲಿ ಆಗೋದಿಲ್ಲ ಅಂತ ನನಗೆ ಗೊತ್ತು, ನೀವು ಅಥಾರಿಟಿ ಅಲ್ಲ ಅನ್ನೋದು ನನಗೆ ಗೊತ್ತು. ಆ ಕಾಮನ್ ಸೆನ್ಸ್ ಇಲ್ಲದೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ನಾನು ನಿಮಗೆ ಇಂಟಿಮೇಟ್ ಮಾಡ್ತಾ ಇದ್ದೀನಿ ಏನು ಅಂದ್ರೆ, ನನ್ನ ಭಾಷೆಯಲ್ಲಿ ವ್ಯವಹಾರ ಮಾಡ್ಬೇಕು. ನೀವು ಯಾವ್ದೋ ಆಂಧ್ರದಿಂದ ಬಂದು ಕುತ್ಕೊಂಡು ವ್ಯವಹಾರ ಮಾಡೋದಲ್ಲ ಇಲ್ಲಿ. ಹಾಗಾಗಿ ಆ ಹುಡುಗಿ ಕೈಯಲ್ಲಿ ನಾನು ಕನ್ನಡದಲ್ಲಿ ಬರೆದು ಕೊಟ್ಟಾಗ ಆ ಹುಡುಗಿ ಅದನ್ನು ಓದೋದಿಕ್ಕೆ ಬರೆಯೋದಿಕ್ಕೆ ಬರಬೇಕು. ಇನ್ನೊಬ್ಬರ ಹತ್ರ ಪಾಸ್ ಮಾಡಿ ನನ್ನ ಇನ್ನೊಂದು ಕಡೆ ತಿರ್ಗಿಸೋದಲ್ಲ. ಆ ಹುಡುಗಿಗೆ ಬಂದಿಲ್ಲ ಅಂತಂದ್ಮೇಲೆ ಆ ಹುಡುಗಿ ಆಂಧ್ರ ಅಲ್ವಾ, ಆಂಧ್ರ ಟ್ರಾನ್ಸ್ಫರ್ ತಗೊಂಡು ಹೋಗ್ಲಿ, ಇಲ್ಲಿ ಕನ್ನಡದವ್ರು ಕೂರಿಸಿ. ಇಲ್ಲ ನೀವು ಅಷ್ಟೇ, ನೀವು ಯಾವ ಭಾಷೆ? ತಮಿಳ್. ನೀವು ತಮಿಳ್ನಾಡಿಗೆ ಹೋಗಿ, ಇಲ್ಲಿರುವಂತ ಕನ್ನಡಿಗರಿಗೆ ಕೆಲಸ ಸಿಗಲಿ ಮೊದಲು. ಇಲ್ಲಿ ನಮ್ಮ ಹುಡುಗರಿಗೆ ಎಷ್ಟೋ ಜನ ಕೆಲಸ ಇದ್ದಾರೆ. ನೀವು ಬಂದು ಇಲ್ಲಿ ನಮ್ಮ ಕೆಲಸಗಳು ಕಿತ್ಕೊಳ್ಳೋದಲ್ಲ. ನಿಮ್ಗೂ ಕನ್ನಡ ಬರೋದಿಲ್ಲ ಅಂದ್ರೆ, ನೀವು ಮ್ಯಾನೇಜರ್ ಇದೀರಿ, ನಿಮ್ಗೂ ಕನ್ನಡ ಬರೆಯೋದಿಕ್ ಬರೋದಿಲ್ಲ, ಓದೋದಿಕ್ ಬರೋದಿಲ್ಲ ಅಂದ್ರೆ ನೀವು ಟ್ರಾನ್ಸ್ಫರ್ ತಗೊಂಡು ನಿಮ್ಮ ರಾಜ್ಯಕ್ಕೆ ಹೋಗಿ, ಆಯ್ತಾ? ಇಲ್ಲಿ ಕನ್ನಡದವ್ರು ಇರಬೇಕು. ಇದನ್ನ ನೀವು ಇಂಟಿಮೇಟ್ ಮಾಡಬೇಕು ನಿಮ್ಮ ಸೀನಿಯರ್ ಆಫೀಸರ್ಸ್ಗೆ, ನಿಮ್ಮ ಹೆಡ್ ಆಫೀಸ್ಗೆ. ಈ ತರ ಇಲ್ಲಿ ಗ್ರಾಹಕರು ಬಂದು ಈ ತರ ತೊಂದರೆ ಮಾಡ್ತಾರೆ, ಹಾಗಾಗಿ ನಾನ್ ಟ್ರಾನ್ಸ್ಫರ್ ತಗೊಂಡು ಹೋಗ್ತೀನಿ ಅಂತ ನೀವು ಬೇರೆ ಕಡೆ ಹೋಗ್ಬೇಕು. ಅರ್ಥ ಆಯ್ತಲ್ಲ? ಅಷ್ಟೇ ನೀವು ಇಂಟಿಮೇಟ್ ಮಾಡ್ಬೇಕಾದ್ರೆ ಮಾಡ್ಬೇಕು. ಆಗೋದಿಲ್ಲ, ನಮ್ ಕೈಯಲ್ಲಿ ಆಗೋದಿಲ್ಲ, ಈ ಉತ್ತರ ಎಲ್ಲ ನಮ್ಮ ಹತ್ರ ಹೇಳ್ಬೇಡಿ. ನನಗೆ ಕಾನೂನು ಗೊತ್ತಿದೆ, ಆಯ್ತಾ? ನಿಮ್ಮ ಹತ್ರ ನೀವು ಬಂದು 6 ತಿಂಗಳಲ್ಲಿ ನೀವು ಕಲಿಬೇಕಾಗಿರೋದು ಕರ್ತವ್ಯ ನಿಮ್ದು. ಯಾಕೆ ಕಲ್ತಿಲ್ಲ ನೀವು? ಇನ್ನ ಕನ್ನಡ ಯಾಕೆ ಕಲ್ತಿಲ್ಲ ನೀವು ಓದೋದಕ್ಕೆ ಬರೆಯೋದಕ್ಕೆ? ಇದೇನ್ ಕರ್ನಾಟಕ ಏನ್ ತೋಟದಪ್ಪಿನ ಛತ್ರ ಅಂತ ತಿಳ್ಕೊಂಡಿದ್ದೀರಾ? ನೀವೆಲ್ಲ ಬಂದು ಹೋಗಕ್ಕೆ. ನೀನೊಬ್ಬ ಮ್ಯಾನೇಜರ್ ಆಗಿ ನೀನ್ ಕನ್ನಡ ಓದಕ್ಕೆ ಬರೆಯಕ್ ಬರೋದಿಲ್ಲ, ನಿಮ್ಮ ಸ್ಟಾಫ್ಗೆ ಓದಕ್ ಬರೋದಿಲ್ಲ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ನೀವು? ಬಗ್ಗೆ ನಾವು ಹೇಳಕ್ ನೀನು ಇಂಟಿಮೇಟ್ ಮಾಡಪ್ಪ ಮಾಡ್ತೀವಿ ಅಂತ ಹೇಳಿದೀನಿ. ಅದನ್ನೇ ಹೇಳ್ತಾ ಇರೋದು ನಾನು. ಮತ್ತೆ ಅವ್ರಿಗೆ ಹೇಳ್ಬೇಕು, ನೀನು ಕನ್ನಡ ಕಲೀರಿ ಅಂತ ಹೇಳ್ಬೇಕು. ನೀನ್ ಮ್ಯಾನೇಜರ್, ನಿನ್ ಕೈ ಕೇಳ್ತಾನೆ ಇರೋದು ಅವರು. ಅವ್ರಿಗೆ ಹೇಳ್ಬೇಕು, ನೀನ್ ಕಲಿಬೇಕಮ್ಮ ಅಂತ. ರೂಲ್ಸ್ ಇದೆಯಲ್ಲ ಕಲಿಬೇಕು ಅಂತ ಹೇಳಿ. ಕಾನೂನು ಕೇಳ್ತಾ ಇದೀನಿ ತಾನೆ ನಾನು. ನನ್ನ ಇಷ್ಟಾನುಸಾರ ಏನ್ ಕೇಳ್ತಾ ಇಲ್ವಲ್ಲ, ನಾನ್ ಕಾನೂನು ಕೇಳ್ತಾ ಇದೀನಿ ಅಷ್ಟೇ. ಇಲ್ಲಿಗೆ ನೀವು ರಿಕ್ರೂಟ್ಮೆಂಟ್ ಆದ್ಮೇಲೆ 6 ತಿಂಗಳೊಳಗಡೆ ಈ ಭಾಷೆನ ಕಲಿಬೇಕು. ಇಲ್ಲೇ ಅಲ್ಲ, ನೀನ್ ತಮಿಳ್ನಾಡಿಗೆ ಹೋದ್ರೆ ನಾನು ತಮಿಳ್ ಕಲಿಬೇಕು, ಆಂಧ್ರಗೆ ಹೋದ್ರೆ ನಾನು ತೆಲುಗು ಕಲಿಬೇಕು. ಅದು ನನ್ನ ಕರ್ತವ್ಯ. ನೀನ್ ಇಲ್ಲಿ ಬಂದು ಬರೋದಿಲ್ಲ ಅಂತ ಹೇಳಿ ಲೆಟರ್ ನಾನು ಕೊಟ್ಟಿದ್ದ ಲೆಟರ್ ತಗೊಂಡು ಇನ್ನೊಂದ್ ಕಡೆ ಹಾಕ್ತೀನಿ ಅಂದ್ರೆ ಏನ್ ದಿಮಾಕ್ ನಿಮ್ಗೆ? ಇದು ಆಗ್ಬಾರ್ದು. ಹೇಳ್ತಿದ್ದೀನಿ, ಮುಂದಿನ ಸಲ ಬಂದಾಗ ಅವರೆಲ್ಲರೂ ಕನ್ನಡದವರು ಇರಬೇಕು, ಕನ್ನಡ ಕಲ್ತಿರೋರು ಇರಬೇಕು. ಇಲ್ಲಾಂದ್ರೆ ಬೇರೆ ತರ ಆಗುತ್ತೆ. ಇದು ಎಚ್ಚರಿಕೆ ನಿಮ್ಗೆ. ನಿನ್ನ ಹೆಸರೇನು? ರಮೇಶ್. ನೀನ್ ಮ್ಯಾನೇಜರ್, ನೀನ್ ಇನ್ಚಾರ್ಜ್ ಮ್ಯಾನೇಜರ್ ಆಗಿರೋ? ಚೀಫ್ ಮ್ಯಾನೇಜರ್. ನಿನಗೆ ಕನ್ನಡ ಬರಲ್ಲ ಅಂತಂದ್ರೆ ಇನ್ಯಾರಿಗೆ ಕೇಳಬೇಕು? ಮೊದಲು ಅವ್ರನ್ನೆಲ್ಲ ಬದಲಾಯಿಸಿ ನೀವು ಬದಲಾಗಿ ನೀವು ನಿಮ್ಮೂರಿಗೆ ಹೋಗಿ ಇಲ್ಲಿ ಕನ್ನಡದವ್ರು ಬರಲಿ, ಆಯ್ತಲ್ಲ?